ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸೇನೆ ಆರ್ಭಟ ಎರಡು ಕಡೆ ಕಾಂಗ್ರೆಸ್ ಗೆಲ್ಲಿಸುವಲ್ಲಿ ಸಿದ್ದು ಆಪ್ತರು ಸಕ್ಸಸ್ ಆಗಿದ್ದಾರೆ. ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸೇನೆ ಆರ್ಭಟ ಎರಡು ಕ್ಷೇತ್ರ ದಾವಣಗೆರೆ ಬಾಗಲಕೋಟೆಯಲ್ಲಿ ಗೆಲ್ಲಲು ಸಕ್ಸಸ್ ಆಯಿತು ಕಾಂಗ್ರೆಸ್. ಉಪಚುನಾವಣೆ ಬೆನ್ನಲ್ಲೇ ಸೈಲೆಂಟ್ ಆದ್ರ ಡಿಕೆಶಿ ಎಲ್ಲವನ್ನ ಸೂಕ್ಷ್ಮವಾಗಿಯೇ ಗಮನಿಸುತ್ತಿರೋ ಡಿಕೆ ಶಿವಕುಮಾರ್. ಹೈಕಮಾಂಡ್ ಕರೆಯೋದು ಫಿಕ್ಸ್ ಎನ್ನುತ್ತಿರೋ ಬಂಡೆ. ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಎನ್ನುತ್ತಿದ್ದಾರೆ ಡಿಕೆಶಿ ಆಪ್ತರು. ಆದ್ರೆ ಬಹಿರಂಗ ಹೇಳಿಕೆ ನೀಡದೆ ಸೈಲೆಂಟ್ ಆದ ಡಿಸಿಎಂ. ಆಗೋ ಸಮಯಕ್ಕೆ ಎಲ್ಲ ಆಗುತ್ತೆ ಅಂತ ಇದೆ ಡಿಕೆ ಶಿವಕುಮಾರ್ ಹೇಳಿದ್ರು. ಎಲ್ಲದಕ್ಕೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ ಅಂತ. ಅದು ಇನ್ನೂ ಮುಹೂರ್ತ ಬಂದಿಲ್ವೇನೋ. ಬಟ್ ಒಂದ್ ಕಡೆ ಮೇ 10 ಡೆಡ್ ಲೈನ್ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು. ಈ ಡೆಡ್ ಲೈನ್ ಅನ್ನ ಹೈಕಮಾಂಡ್ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಏನು. ಒಂದ್ ಕಡೆ ಸಿದ್ದರಾಮಯ್ಯ ಆಪ್ತರು ಕೂಡ ಸರ್ಕಸ್ ಅನ್ನ ನಡೆಸ್ತಾ ಇದ್ರು. ಬ್ಯಾಕ್ ಟು ಬ್ಯಾಕ್ ದೆಹಲಿ ಹೈಕಮಾಂಡರ ಮೀಟಿಂಗು ಇವೆಲ್ಲವೂ ಸಹಿತ. ಬಟ್ ಇಲ್ಲಿ ದಾವಣಗೆರೆ ಬಾಗಲಕೋಟೆ ಕ್ಷೇತ್ರವನ್ನ ಕಾಂಗ್ರೆಸ್ ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಯಥಾಸ್ಥಿತಿಯಲ್ಲಿ ದಾವಣಗೆರೆ ತನ್ನ ಭದ್ರಕೋಟೆ, ಕಾಂಗ್ರೆಸ್ನ ಭದ್ರಕೋಟೆ. ಅಲ್ಲಿ ಶಾಮನೂರು ಅವರ ಕುಟುಂಬದ ವರ್ಚಸ್ಸು ವರ್ಕೌಟ್ ಆಗಿದೆಯಾ ಅಥವಾ ಕಾಂಗ್ರೆಸ್ನ ಅಲ್ಲಿ ಪಕ್ಷದ ಒಂದು ನಿಲುವು ಅಲ್ಲಿ ವರ್ಕೌಟ್ ಆಗಿದೆಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಫೈನಲ್ ಆಗಿರುವಂಥದ್ದೇನು, ಸೋಲು ಯಾರು ಗೆಲುವು ಯಾರ್ದು? ಗೆಲುವು ಕಾಂಗ್ರೆಸ್ದಾಗಿದೆ. ಎರಡೂ ಕ್ಷೇತ್ರ ಗೆದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟು. ನಾನು ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದೀನಿ 10ನೇ ತಾರೀಕು. ಆ 10ನೇ ತಾರೀಕುವರೆಗೂ ವೇಟ್ ಮಾಡೋಣ ಅಂತಾನ. ಸೈಲೆಂಟ್ ಆಗೋ ವ್ಯಕ್ತಿತ್ವ ಅಂತೂ ಡಿಕೆಶಿ ಎದ್ದಲ್ಲ. ಡಿಸಿಎಂ ಡಿಕೆಶಿ ಮೌನದ ಹಿಂದಿದ್ಯಾ ದೊಡ್ಡ ರಣತಂತ್ರ. ಮತ್ತೆ ಮಾತಾಡಿದ್ರೆ ಸಮಸ್ಯೆ ಆಗುತ್ತೆ ಎಂಬ ಭಯ ಇದೆಯಾ? ಇತ್ತೀಚೆಗೆ ಅಸ್ಸಾಂಗೆ ಹೋಗಿದ್ದ ಡಿಕೆ ಶಿವಕುಮಾರ್. ಅಲ್ಲೂ ಹೈಕಮಾಂಡ್ ಭೇಟಿಗೆ ನಡೆದಿತ್ತ ಪ್ರಯತ್ನ. ಮತ್ತೆ ಸಿಎಂ ಸ್ಥಾನ ನೀಡುವಂತೆ ಒತ್ತಡ ಹಾಕಿಸಿದ್ರ. ಸೈಲೆಂಟ್ ಆಗಿ ಕುರ್ಚಿ ಕಸಿಯೋ ಆಟ ಆಡ್ತಿದಾರ ಡಿಕೆಶಿ. ಸೈಲೆಂಟ್ ಆಗೋ ವ್ಯಕ್ತಿತ್ವ ಅಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಈ ಹಿಂದೆ ದೆಹಲಿಗೆ ಹೋಗಿ ಡಿಕೆ ಬ್ರದರ್ಸ್ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಮಾತುಕತೆಯನ್ನು ನಡೆಸಿ ಹೈಕಮಾಂಡ್ ಜೊತೆಗೆ ಒಂದು ಮೇ 10 ಅನ್ನುವಂಥ ಒಂದು ಡೆಡ್ ಲೈನ್ ಅನ್ನು ತೆಗೆದುಕೊಂಡು ಬಂದು ಮೇ 15ಕ್ಕೆ ಡಿಕೆ ಶಿವಕುಮಾರ್ ಅವರ ಬರ್ತಡೆಗೆ ಏನಾದರೂ ಒಂದು ಗಿಫ್ಟ್ ಸಿಗುತ್ತಾ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ನಿಂದ ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಬಟ್ ಇಲ್ಲಿ ಮೇ 10 ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ. ಏನೇ ಡೆಡ್ ಲೈನ್ ಆದರೂ ಕೂಡ ಯಾವುದು ವರ್ಕೌಟ್ ಆಗಲ್ಲ ಅಂತ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ಹೇಳ್ತಾರೆ. ಈ ರೀತಿಯ ಡೆಡ್ ಲೈನ್ಗಳು ಇದುವರೆಗೂ ಎಲ್ಲೆಲ್ಲಾಗಿದೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಅಂತ ಅಂದ್ರೆ ಸುಮ್ಮನೆ ಕೂತಿದ್ದಾರೆ ಅಂತ ಅಲ್ಲ. ಎಲ್ಲಿ ಚೆಕ್ಮೇಟ್ ಇಡಬೇಕೋ, ಎಲ್ಲಿ ರಣತಂತ್ರವನ್ನ ರೂಪಿಸ್ಕೊಳ್ಬೇಕೋ ಎಲ್ಲವೂ ಸಹಿತ ಡಿಕೆ ಶಿವಕುಮಾರ್ಗೆ ಗೊತ್ತಿದೆ. ಚಾಣಾಕ್ಷತನ ಇದೆ. ಸೊ ಹಾಗಾಗಿನೇ KPCC ಅಧ್ಯಕ್ಷರಾಗಿ ಒಂದು ಪಕ್ಷವನ್ನ ಮುನ್ನಡೆಸ್ಕೊಂಡು ಬಂದು ರಾಜ್ಯದಲ್ಲಿ ಏನೇನೆಲ್ಲ ಒಂದು ರಣತಂತ್ರವನ್ನ ರೂಪಿಸ್ಕೊಂಡಿದ್ದಾರೆ ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ರೆ, ಅಲ್ಲಿ ಅಧಿಕಾರ ಬರೋದಕ್ಕೆ ರೂಪಿಸಿದಂಥ ರಣತಂತ್ರ ತಮ್ಮ ಸಿಎಂ ಪಟ್ಟ ಆಗೋದಕ್ಕೆ ರೂಪಿಸ್ಕೊಳ್ಳೋದಿಲ್ಲ ಅನ್ನೋದು ತುಂಬಾ ವಿರಳ. ಬಟ್ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಮೌನದ ಹಿಂದೆ ಸಾಕಷ್ಟು ರಣತಂತ್ರಗಳು ಇದಾವೆ.